ಅರುಣಿಮಾ ಸಿನ್ಹಾ ಅದಮ್ಯ ಸಾಹಸದ ಮಹಾಕಾವ್ಯ, ಒಂದು ವಿಸ್ತೃತ ಅಧ್ಯಯನ. ಭಾರತದ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಅಸಾಧಾರಣ ಸಾಧನೆಗಳ ಮೂಲಕ ಅಮರರಾಗುತ್ತಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಸಾಲಿಗೆ ಸೇರಿದವರು ಅರುಣಿಮಾ ಸಿನ್ಹಾ. ಕ್ರೀಡಾಪಟುವಾಗಿ ಆರಂಭಗೊಂಡ ಅವರ ಜೀವನ ಒಂದು ದುರಂತ ಘಟನೆಯಿಂದಾಗಿ ಸಂಪೂರ್ಣ ಬದಲಾಯಿತು. ಆದರೆ ಆ ದುರಂತವೇ ಅವರನ್ನು ವಿಶ್ವದ ಅತ್ಯಂತ ಪ್ರೇರಕ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ರೂಪಿಸಿತು. ಅರುಣಿಮಾ ಸಿನ್ಹಾ ಅವರ ಜೀವನಗಾಥೆ ಕೇವಲ ಸಾಹಸದ ಕಥೆಯಲ್ಲ, ಅದು ಮಾನವ ಮನಸ್ಸಿನ ಅಚಲ ನಿರ್ಧಾರ, ಅಪಾರ ಸಹನೆ ಮತ್ತು ಅಸಾಧಾರಣ ಸಾಧನೆಯ ಮಹಾಕಾವ್ಯವಾಗಿದೆ. ಬಾಲ್ಯ ಮತ್ತು ಕ್ರೀಡಾ ಆಸಕ್ತಿ. 1988ರಲ್ಲಿ ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ಜನಿಸಿದ ಅರುಣಿಮಾ ಸಿನ್ಹಾ ಸಾಧಾರಣ ಕುಟುಂಬದಲ್ಲಿ ಬೆಳೆದರು. ಅವರ ತಂದೆ ಭಾರತೀಯ ಸೇನೆಯಲ್ಲಿ ಇಂಜಿನಿಯರ್ ಆಗಿದ್ದರು, ತಾಯಿ ಸರಕಾರಿ ಉದ್ಯೋಗಿ. ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಅರುಣಿಮಾ ವಾಲಿಬಾಲ್ ಮತ್ತು ಫುಟ್ಬಾಲ್ನಲ್ಲಿ ರಾಷ್ಟ್ರೀಯ ಮಟ್ಟದ ಆಟಗಾರ್ತಿಯಾಗಿದ್ದರು. ಅರುಣಿಮಾ ಅವರ ಕ್ರೀಡಾ ಪ್ರತಿಭೆ ಎಷ್ಟು ಪ್ರಖರವಾಗಿತ್ತು ಎಂದರೆ, ಅವರು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಉತ್ತರ ಪ್ರದೇಶ ರಾಜ್ಯವನ್ನು ಪ್ರತಿನಿಧಿಸುತ್ತಿದ್ದರು. ಅವರ ಕನಸು ಇನ್ನೂ ದೊಡ್ಡದಾಗಿತ್ತು. CISF ಕೇಂದ್ರ ಅರೆ ಸೈನ್ಯ ದಳದಲ್ಲಿ ಉದ್ಯೋಗ ಪಡೆಯುವ ಕನಸು ಕಾಣುತ್ತಿದ್ದರು. ಆದರೆ ವಿಧಿ ಅವರಿಗೆ ಬೇರೆಯದೇ ಪಾಠ ಕಲಿಸಲಿತ್ತು. ದುರಂತದ ರಾತ್ರಿ, ಜೀವನದ ತಿರುವು. ಏಪ್ರಿಲ್ 11ರ ರಾತ್ರಿ ಅರುಣಿಮಾ ಅವರ ಜೀವನದಲ್ಲಿ ಮರೆಯಲಾಗದ ದಿನವಾಯಿತು. ಲಕ್ನೌವಿಂದ ದೆಹಲಿಗೆ ಪದ್ಮಾವತಿ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಕೆಲವು ದುಷ್ಕರ್ಮಿಗಳು ಆಕೆಯ ಚಿನ್ನದ ಸರವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರು. ಧೈರ್ಯಶಾಲಿಯಾದ ಅರುಣಿಮಾ ಅವರನ್ನು ಎದುರಿಸಿದಾಗ ಆ ಕ್ರೂರ ಕಳ್ಳರು ಆಕೆಯನ್ನು ಚಲಿಸುತ್ತಿದ್ದ ರೈಲಿನಿಂದ ಹೊರಗೆ ತಳ್ಳಿದರು. ದುರದೃಷ್ಟವಶಾತ್ ಪಕ್ಕದ ಟ್ರ್ಯಾಕ್ನಲ್ಲಿ ಬರುತ್ತಿದ್ದ ಮತ್ತೊಂದು ರೈಲು ಆಕೆಯ ಎಡಗಾಲಿನ ಮೇಲೆ ಹಾದುಹೋಯಿತು. ಆ ಭಯಂಕರ ಕ್ಷಣದಲ್ಲಿ 49 ರೈಲುಗಳು ಆಕೆಯ ಪಕ್ಕದಿಂದ ಹಾದುಹೋದರೂ ಯಾರೂ ನಿಲ್ಲಲಿಲ್ಲ. ಇಡೀ ರಾತ್ರಿ ರಕ್ತಸ್ರಾವದೊಂದಿಗೆ ಅಸಹನೀಯ ನೋವಿನಲ್ಲಿ ಇಲಿಗಳು ಆಕೆಯ ಗಾಯಗೊಂಡ ಕಾಲನ್ನು ಕಚ್ಚುತ್ತಿದ್ದಾಗಲೂ ಅರುಣಿಮಾ ಬದುಕುಳಿಯುವ ಹೋರಾಟ ನಡೆಸಿದರು. ಬರೇಲಿಯ ಆಸ್ಪತ್ರೆಗೆ ತಲುಪಿದಾಗ ವೈದ್ಯರು ಆಕೆಯ ಎಡಗಾಲನ್ನು ಮೊಣಕಾಲಿನ ಕೆಳಗಿನಿಂದ ಕತ್ತರಿಸಬೇಕಾಯಿತು. ಬೆನ್ನುಮೂಳೆಗೆ ಗಾಯವಾಗಿತ್ತು, ಬಲಗಾಲಿಗೂ ತೀವ್ರ ಪರಿಣಾಮವಾಗಿತ್ತು. 4 ತಿಂಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರು. ಈ ಅವಧಿಯಲ್ಲಿ ಆಕೆಯ ಮನಸ್ಸು ನಿರಂತರವಾಗಿ ಹೋರಾಡುತ್ತಿತ್ತು. ಒಂದು ಕಡೆ ದೈಹಿಕ ನೋವು, ಮತ್ತೊಂದು ಕಡೆ ಭವಿಷ್ಯದ ಬಗ್ಗೆ ಆತಂಕ. ಆಸ್ಪತ್ರೆಯಲ್ಲಿ ಹೊಸ ಸಂಕಲ್ಪ. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದಾಗ ಟೆಲಿವಿಷನ್ನಲ್ಲಿ ಪರ್ವತಾರೋಹಿಗಳ ಕಥೆಗಳನ್ನು ನೋಡಿದ ಅರುಣಿಮಾ ದೇವರ್ ಅಚಂಚಲ ನಿರ್ಧಾರ ತೆಗೆದುಕೊಂಡರು. ನಾನು ಎವರೆಸ್ಟ್ ಏರುತ್ತೇನೆ. ಸುತ್ತಮುತ್ತಲಿನವರು ಆಕೆಯನ್ನು ಹುಚ್ಚಿ ಎಂದು ಕರೆದರು. ಕುಟುಂಬದವರು ಆಘಾತಕ್ಕೊಳಗಾದರು. ಆದರೆ ಅರುಣಿಮಾ ತಮ್ಮ ಗುರಿಯಲ್ಲಿ ದೃಢವಾಗಿದ್ದರು. ಈ ನಿರ್ಧಾರದ ಹಿಂದೆ ಅನೇಕ ಕಾರಣಗಳಿದ್ದವು. ಮೊದಲನೆಯದಾಗಿ ಅವರು ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕಿತ್ತು. ಎರಡನೆಯದಾಗಿ ಅಂಗವಿಕಲರಿಗೆ ಸ್ಫೂರ್ತಿಯಾಗಬೇಕೆಂಬ ಆಶಯವಿತ್ತು. ಮೂರನೆಯದಾಗಿ ಸಮಾಜದ ನಕಾರಾತ್ಮಕ ಧೋರಣೆಯನ್ನು ಬದಲಾಯಿಸಬೇಕೆಂಬ ಹಂಬಲವಿತ್ತು. ಕಠಿಣ ತರಬೇತಿಯ ಆರಂಭ. ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಅರುಣಿಮಾ ಸಿನ್ಹಾ ಭಾರತದ ಮೊದಲ ಮಹಿಳಾ ಎವರೆಸ್ಟ್ ವಿಜಯಿತ ಬಚೇಂದ್ರಿ ಪಾಲ್ ಅವರನ್ನು ಭೇಟಿಯಾದರು. ಬಚೇಂದ್ರಿ ಪಾಲ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಆರಂಭಿಸಿದರು. ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನ್ನಲ್ಲಿ 18 ತಿಂಗಳು ಕಠಿಣ ತರಬೇತಿ ಪಡೆದರು. ಕೃತಕ ಕಾಲಿನೊಂದಿಗೆ ದಿನಕ್ಕೆ 10 ಗಂಟೆಗಳ ಕಾಲ ಅಭ್ಯಾಸ ಮಾಡುವುದು ಸುಲಭವಾಗಿರಲಿಲ್ಲ. ಸಾಮಾನ್ಯ ಪರ್ವತಾರೋಹಿಗಿಂತ 3 ಪಟ್ಟು ಹೆಚ್ಚು ಶ್ರಮಿಸಬೇಕಾಯಿತು. ಉತ್ತರಾಖಂಡ್ನ ಪರ್ವತಗಳಲ್ಲಿ ಏರುಗತಿ ಅಭ್ಯಾಸ, ಐಸ್ ಕ್ಲೈಂಬಿಂಗ್, ರಾಕ್ ಕ್ಲೈಂಬಿಂಗ್ ಎಲ್ಲವನ್ನೂ ಕಲಿಯಬೇಕಾಯಿತು. ಕೃತಕ ಕಾಲಿನೊಂದಿಗೆ ಸಮತೋಲನ ಕಾಯ್ದುಕೊಳ್ಳುವುದು, ಹಿಮದಲ್ಲಿ ನಡೆಯುವುದು, ಹಪ್ಪ ಹಿಡಿದು ಏರುವುದು ಪ್ರತಿಯೊಂದು ಸವಾಲಾಗಿತ್ತು. ತರಬೇತಿಯ ಅವಧಿಯಲ್ಲಿ ಅರುಣಿಮಾ ಅನೇಕ ಬಾರಿ ನಿರಾಶೆಗೊಳಗಾದರು. ಕೃತಕ ಕಾಲು ಸರಿಯಾಗಿ ಹೊಂದಿಕೊಳ್ಳದೇ ಇರುವುದು, ನೋವು ತಡೆಯಲಾಗದೇ ಇರುವುದು ಇವೆಲ್ಲವೂ ಅವರನ್ನು ಕಂಗೆಡಿಸುತ್ತಿತ್ತು. ಆದರೆ ಪ್ರತಿ ಬಾರಿ ಅವರು ತಮ್ಮ ಗುರಿಯನ್ನು ನೆನಪಿಸಿಕೊಂಡು ಮತ್ತೆ ಪ್ರಯತ್ನಿಸುತ್ತಿದ್ದರು. ಎವರೆಸ್ಟ್ ವಿಜಯ, ಇತಿಹಾಸ ಸೃಷ್ಟಿ. ಅರುಣಿಮಾ ಸಿನ್ಹಾ ಎವರೆಸ್ಟ್ ಅಭಿಯಾನ ಆರಂಭಿಸಿದರು. 52 ದಿನಗಳ ಕಠಿಣ ಪ್ರಯಾಣ ಅವರಿಗಾಗಿ ಕಾದಿತ್ತು. -40, 50 ಡಿಗ್ರಿ ಶೀತ, ಆಮ್ಲಜನಕದ ಕೊರತೆ, ಕೃತಕ ಕಾಲಿನ ನೋವು ಎಲ್ಲವನ್ನೂ ಎದುರಿಸಬೇಕಾಯಿತು. ಡೆತ್ ಝೋನ್,
8,000 ಮೀಟರ್ಗಿಂತ ಮೇಲಿನ ಪ್ರದೇಶ ಅತ್ಯಂತ ಅಪಾಯಕಾರಿ. ಇಲ್ಲಿ ಆಮ್ಲಜನಕದ ಕೊರತೆ ತೀವ್ರವಾಗಿರುತ್ತದೆ, ದೇಹದ ಕಾರ್ಯಕ್ಷಮತೆ ಕುಸಿಯುತ್ತದೆ. ಅರುಣಿಮಾ ಅವರ ಕೃತಕ ಕಾಲು ಈ ಪ್ರದೇಶದಲ್ಲಿ ಮುರಿದು ಹೋಯಿತು. ಆದರೆ ಅವರು ನಿಲ್ಲಲಿಲ್ಲ. ಅರುಣಿಮಾ ಸಿನ್ಹಾ ಎವರೆಸ್ಟ್ ಶಿಖರವನ್ನು ತಲುಪಿದರು. 8,848 ಮೀಟರ್ ಎತ್ತರದಲ್ಲಿ ನಿಂತು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿದಾಗ ಇಡೀ ವಿಶ್ವವೇ ಆಕೆಯ ಸಾಧನೆಗೆ ನಮಿಸಿತು. ಅರುಣಿಮಾ ಸಿನ್ಹಾ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸಾಧನೆಗಳ ಸರಮಾಲೆ. ಎವರೆಸ್ಟ್ ನಂತರ ಅರುಣಿಮಾ ನಿಲ್ಲಲಿಲ್ಲ. ಅವರು ತಮ್ಮ ಗುರಿಯನ್ನು ಇನ್ನೂ ವಿಸ್ತರಿಸಿದರು. ವಿಶ್ವದ 7 ಖಂಡಗಳ ಅತ್ಯುನ್ನತ ಶಿಖರಗಳನ್ನು ಏರಲು ನಿರ್ಧರಿಸಿದರು. ಈ ಸಾಹಸಕ್ಕೆ 7 ಸಮ್ಮಿಟ್ಸ್ ಎಂದು ಕರೆಯುತ್ತಾರೆ. 1. ಆಫ್ರಿಕಾದ ಕಿಳಿಮಂಜಾರೋ 5,985 ಮೀಟರ್. 2. ಯುರೋಪ್ನ ಎಲ್ಬ್ರಸ್ 5,642 ಮೀಟರ್. 3. ಆಸ್ಟ್ರೇಲಿಯಾದ ಕೋಸಿಯುಸ್ಕೋ 2,228 ಮೀಟರ್. 4. ದಕ್ಷಿಣ ಅಮೆರಿಕಾದ ಅಕಾನ್ಕಾಗುವಾ 6,961 ಮೀಟರ್. 5. ಅಂಟಾರ್ಕ್ಟಿಕಾದ ವಿನ್ಸನ್ ಮಾಸಿಫ್ 4,892 ಮೀಟರ್. ಪ್ರತಿಯೊಂದು ಶಿಖರವೂ ವಿಶಿಷ್ಟ ಸವಾಲುಗಳನ್ನು ಹೊಂದಿತ್ತು. ಕಿಳಿಮಂಜಾರೋನಲ್ಲಿ ಉಷ್ಣಾಂಶದ ಏರಿಳಿತ, ಎಲ್ಬ್ರಸ್ನಲ್ಲಿ ಹಿಮಪ್ರತದ ಅಪಾಯ, ಅಕಾನ್ಕಾಗುವಾನಲ್ಲಿ ತೀವ್ರ ಗಾಳಿ ಇವೆಲ್ಲವನ್ನು ಎದುರಿಸಿದರು. ಅಂಟಾರ್ಕ್ಟಿಕಾದಲ್ಲಿ -60 ಡಿಗ್ರಿ ಶೀತವನ್ನು ಸಹಿಸಿದರು. 2019ರಲ್ಲಿ ಅರುಣಿಮಾ ಸಿನ್ಹಾ ತಮ್ಮ 7 ಸಮ್ಮಿಟ್ ಸಾಧನೆಯನ್ನು ಪೂರ್ಣಗೊಳಿಸಿದರು. ಈ ಮೂಲಕ ಅವರು ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸಮಾಜ ಸೇವೆ ಮತ್ತು ಸ್ಫೂರ್ತಿ. ಅರುಣಿಮಾ ಸಿನ್ಹಾ ಕೇವಲ ಪರ್ವತಾರೋಹಿಯಾಗಿ ಉಳಿಯಲಿಲ್ಲ. ಅವರು ಸಮಾಜ ಸೇವೆಗೂ ತಮ್ಮನ್ನು ಅರ್ಪಿಸಿಕೊಂಡರು. ತಮ್ಮ ಜನ್ಮ ಊರಾದ ಅಂಬೇಡ್ಕರ್ ನಗರದಲ್ಲಿ ಪಂಡಿತ್ ಚಂದ್ರಶೇಖರ್ ವಿಕಲಾಂಗ್ ಖೇಲ್ ಅಕಾಡೆಮಿ ಸ್ಥಾಪಿಸಿದರು. ಈ ಅಕಾಡೆಮಿಯಲ್ಲಿ ಅಂಗವಿಕಲ ಮಕ್ಕಳಿಗೆ ಉಚಿತ ಕ್ರೀಡಾ ತರಬೇತಿ ನೀಡಲಾಗುತ್ತದೆ. ಅರುಣಿಮಾ ಅವರ ಪ್ರಯತ್ನದಿಂದಾಗಿ ಅನೇಕ ಅಂಗವಿಕಲ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಅವರು ಈ ಮಕ್ಕಳಿಗೆ ಕೇವಲ ಕ್ರೀಡಾ ತರಬೇತಿ ನೀಡುವುದಲ್ಲದೆ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಕಲಿಸುತ್ತಾರೆ. ಅರುಣಿಮಾ ಸಿನ್ಹಾ ಪ್ರಪಂಚದಾದ್ಯಂತ ಪ್ರೇರಣಾದಾಯಕ ಭಾಷಣಗಳನ್ನು ನೀಡುತ್ತಾರೆ. ಅವರು ಶಾಲೆಗಳು, ಕಾಲೇಜುಗಳು, ಕಾರ್ಪೊರೇಟ್ ಕಂಪನಿಗಳು, ಸರ್ಕಾರಿ ಸಂಸ್ಥೆಗಳಲ್ಲಿ ಮಾತನಾಡುತ್ತಾರೆ. ಅವರ ಭಾಷಣಗಳು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿವೆ. ಪ್ರಶಸ್ತಿಗಳು ಮತ್ತು ಗೌರವಗಳು. ಅರುಣಿಮಾ ಸಿನ್ಹಾ ಅವರ ಸಾಧನೆಗಳನ್ನು ಗುರುತಿಸಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗಿದೆ. 1. ಪದ್ಮಶ್ರೀ 2015, ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. 2. ಟೆನ್ಜಿಂಗ್ ನೋರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ 2015. 3. ಅರ್ಜುನ ಪ್ರಶಸ್ತಿ 2016, ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ. 4. ಫಸ್ಟ್ ಲೇಡಿ ಪ್ರಶಸ್ತಿ 2016, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ. 5. ಯಶ್ ಭಾರತಿ ಪ್ರಶಸ್ತಿ 2016, ಉತ್ತರ ಪ್ರದೇಶ ಸರಕಾರದಿಂದ. 6. ಮಲಾಲಾ ಪ್ರಶಸ್ತಿ 2018, ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ಸಾಧನೆಗಾಗಿ. ಅವರ ಸಾಧನೆಗಳನ್ನು ಗುರುತಿಸಿ ಅನೇಕ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿವೆ. ಅವರ ಹೆಸರನ್ನು ಅನೇಕ ಪುಸ್ತಕಗಳಲ್ಲಿ ಉಲ್ಲೇಖಿಸಲಾಗಿದೆ. ಆತ್ಮಕಥೆ ಬಾರ್ನ್ ಅಗೇನ್ ಆನ್ ದ ಮೌಂಟೇನ್. 2014ರಲ್ಲಿ ಅರುಣಿಮಾ ಸಿನ್ಹಾ ತಮ್ಮ ಆತ್ಮಕಥೆ ಬಾರ್ನ್ ಅಗೇನ್ ಆನ್ ದ ಮೌಂಟೇನ್ ಪ್ರಕಟಿಸಿದರು. ಈ ಪುಸ್ತಕ ಅವರ ಜೀವನದ ಕಥೆಯನ್ನು ವಿವರವಾಗಿ ಹೇಳುತ್ತದೆ. ಬಾಲ್ಯದಿಂದ ಆರಂಭಿಸಿ ರೈಲು ಅಪಘಾತ, ಆಸ್ಪತ್ರೆಯ ದಿನಗಳು, ಎವರೆಸ್ಟ್ ವಿಜಯ ಮತ್ತು ನಂತರದ ಸಾಧನೆಗಳು. ಈ ಪುಸ್ತಕ ವಿಶ್ವದಾದ್ಯಂತ ಲಕ್ಷಾಂತರ ಪ್ರತಿಗಳು ಮಾರಾಟವಾಗಿದೆ. ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ. ಈ ಪುಸ್ತಕ ಅನೇಕ ಜನರಿಗೆ ಸ್ಫೂರ್ತಿಯಾಗಿದೆ, ವಿಶೇಷವಾಗಿ ಅಂಗವಿಕಲರು ಮತ್ತು ಮಹಿಳೆಯರಿಗೆ. ಸ್ಫೂರ್ತಿದಾಯಕ ಸಂದೇಶಗಳು. ಅರುಣಿಮಾ ಸಿನ್ಹಾ ಅವರ ಜೀವನದಿಂದ ನಾವು ಅನೇಕ ಪಾಠಗಳನ್ನು ಕಲಿಯಬಹುದು. 1. ಸವಾಲುಗಳನ್ನು ಎದುರಿಸುವ ಧೈರ್ಯ. ಪರಿಸ್ಥಿತಿಗಳು ನಮ್ಮನ್ನು ಮುರಿಯಬಹುದು, ಆದರೆ ನಮ್ಮ ಇಚ್ಛಾಶಕ್ತಿಯನ್ನು ಯಾರೂ ಮುರಿಯಲಾರರು ಎಂದು ಅರುಣಿಮಾ ಹೇಳುತ್ತಾರೆ. ನಾವು ಎದುರಿಸುವ ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವುಗಳನ್ನು ಎದುರಿಸುವ ಧೈರ್ಯ ನಮ್ಮಲ್ಲಿ ಇರಬೇಕು. 2. ಗುರಿಯ ಮೇಲೆ ಕೇಂದ್ರೀಕರಣ. ಅರುಣಿಮಾ ಯಾವಾಗಲೂ ತಮ್ಮ ಗುರಿಯ ಮೇಲೆ ಕೇಂದ್ರೀಕೃತವಾಗಿದ್ದರು. ಎವರೆಸ್ಟ್ ಏರುವುದು ಅವರ ಏಕೈಕ ಗುರಿಯಾಗಿತ್ತು. ಅದನ್ನು ಸಾಧಿಸಿದ ನಂತರವೇ ಅವರು ಇತರ ಗುರಿಗಳನ್ನು ಹುಡುಕಿದರು. 2. ಸಹನೆ ಮತ್ತು ಪರಿಶ್ರಮ. ಅರುಣಿಮಾ ಅವರ ಸಾಧನೆ ಒಂದು ರಾತ್ರಿಯಲ್ಲಿ ಆಗಲಿಲ್ಲ. ವರ್ಷಗಳ ಪರಿಶ್ರಮ, ಸಹನೆ ಮತ್ತು ನಿರಂತರ ಪ್ರಯತ್ನದ ಫಲವಾಗಿದೆ. 4. ಸಕಾರಾತ್ಮಕ ಮನೋಭಾವ. ಅರುಣಿಮಾ ಯಾವಾಗಲೂ ಸಕಾರಾತ್ಮಕ ಮನೋಭಾವವನ್ನು ಹೊಂದಿದ್ದರು.
ಅವರು ತಮ್ಮ ಅಂಗವಿಕಲತೆಯನ್ನು ದೌರ್ಬಲ್ಯವಾಗಿ ನೋಡಲಿಲ್ಲ, ಬದಲಾಗಿ ಅದನ್ನು ತಮ್ಮ ಶಕ್ತಿಯಾಗಿ ಪರಿವರ್ತಿಸಿದರು. 5. ಸಮಾಜ ಸೇವೆ. ಅರುಣಿಮಾ ಅವರು ತಮ್ಮ ಸಾಧನೆಯನ್ನು ಕೇವಲ ವೈಯಕ್ತಿಕ ಗೌರವಕ್ಕಾಗಿ ಬಳಸಲಿಲ್ಲ, ಅವರು ಅದನ್ನು ಸಮಾಜ ಸೇವೆಗಾಗಿ ಬಳಸಿದರು. ಅಂಗವಿಕಲ ಮಕ್ಕಳಿಗೆ ಕ್ರೀಡಾ ತರಬೇತಿ ನೀಡುವುದು ಅವರ ಪ್ರಮುಖ ಗುರಿಯಾಗಿದೆ. 6. ಮಹಿಳಾ ಸಬಲೀಕರಣ. ಅರುಣಿಮಾ ಸಿನ್ಹಾ ಮಹಿಳಾ ಸಬಲೀಕರಣದ ಸಂಕೇತವಾಗಿದ್ದಾರೆ. ಅವರು ತೋರಿಸಿಕೊಟ್ಟಿದ್ದಾರೆ, ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು, ಯಾವುದೇ ಸವಾಲನ್ನು ಎದುರಿಸಬಹುದು. ತೀರ್ಮಾನ. ಅರುಣಿಮಾ ಸಿನ್ಹಾ ಅವರ ಜೀವನಗಾಥೆ ಕೇವಲ ಸಾಹಸದ ಕಥೆಯಲ್ಲ, ಅದು ಮಾನವ ಮನಸ್ಸಿನ ಅಚಲ ನಿರ್ಧಾರ, ಅಪಾರ ಸಹನೆ ಮತ್ತು ಅಸಾಧಾರಣ ಸಾಧನೆಯ ಮಹಾಕಾವ್ಯವಾಗಿದೆ. ಅವರು ತೋರಿಸಿದ ಧೈರ್ಯ, ಪರಿಶ್ರಮ ಮತ್ತು ಸಮರ್ಪಣಾ ಭಾವ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ.